ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗಲ್ಲಿ ಸೂಪರಾಗಿ ಟೇಸ್ಟಿಯಾಗಿ ಬಂದಂತಹ ಮೊಟ್ಟೆ ಸಾರಿನ ರೆಸಿಪಿನ ತೋರಿಸ್ತೀನಿ. ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಹಾಗಿದ್ರೆ ಬನ್ನಿ, ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ, ಟೊಮೊಟೊ, ಚಕ್ಕೆ ಮತ್ತು ಲವಂಗದ ಜೊತೆ ಜಾಸ್ತಿ ಮೆಣಸು. ಚಕ್ಕೆ ಲವಂಗಕ್ಕೆ ಕಂಪೇರ್ ಮಾಡಿದ್ರೆ ಮೆಣಸು ಸ್ವಲ್ಪ ಜಾಸ್ತಿನೇ ಇರಬೇಕು. ಸೊ ಆವಾಗ ಟೇಸ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಟೊಮೊಟೊನ ತೊಗೊಂಡಿದ್ದೀನಿ. ಸೊ ಮಸಾಲೆನೂ ತುಂಬಾ ಜಾಸ್ತಿ ಇದ್ದರೆ ಚೆನ್ನಾಗೂ ಇರಲ್ಲ. ಅದು ನಾನು ಹೇಳಿರುವಂಥ ಮೆಜರ್ಮೆಂಟ್ ಮೇಲೆ ಮಾಡಿ ನೋಡಿ, ನೀವೇ ಹೇಳ್ತೀರಾ ಚಿಕ್ಕು ನೀವು ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ರಿ ಅಂತ. ಸೊ ಮೊದಲಿಗೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಬಾಣಲಿಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಬಾಬ್ ಎಣ್ಣೆ ಇತ್ತು, ಸೊ ಅದಕ್ಕೇ ಈಗ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟೂ ಫ್ರೈ ಮಾಡ್ಕೋತೀನಿ. ಕೆಂಪಿಗೆ ಹಾಕಬೇಕು, ಜಾಸ್ತಿ ಕೆಂಪು ಅಂತಲ್ಲ, ಲೈಟ್ ಕೆಂಪಿಗೆ ಹಾಕಬೇಕು, ಆದಷ್ಟು ಫ್ರೈ ಮಾಡಬೇಕು. ಸೊ ನಿಮಗೂ ಸಹ ಈ ಒಂದು ಮೊಟ್ಟೆ ರೆಸಿಪಿ ಇಷ್ಟ ಆಗಿರುತ್ತೆ. ಯಾಕಂದರೆ ಮೊಟ್ಟೆ ಸಾರು ಅಂತ ಹೇಳಿದ್ರೆ ಯಾರಿಗಿಷ್ಟ ಆಗಲ್ಲ. ಚಿಕನ್ನು ಮಟನ್ನು ತಿಂದು ಬೇಜಾರಾದಾಗ, ಮೊಟ್ಟೆ ತಿನ್ನಬೇಕು ಅಂತ ಅನ್ನಿಸ್ದಾಗ, ಅಥವಾ ಏನಾದರೂ ಕ್ರಾವಿಂಗ್ಸ್ ಬಂದು ಮೊಟ್ಟೆ ಸಾರು ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೋಬೋದು. ಸೊ ಇದು ಆ್ಯಕ್ಚುಲಿ ಉಲ್ಲಾಸಿರಲಿಲ್ಲ, ನಾನೇ ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಈ ರೀತಿ ಮಾಡ್ತಾಯಿದ್ದೆ. ಸೊ ಇದು ಮಧ್ಯಾಹ್ನ ಮಾಡಿದ್ದು, ಇವತ್ತೇ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಇವತ್ತೇ ಅಪ್ಲೋಡು ಸಹ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟು ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ನಿಮಗೆ ಗೊತ್ತೇ ಇದೆಯಲ್ಲ, ಸೊ ನಾನೆಲ್ಲ ಸೈಡಿಗೆ ತೆಗೆದಿಟ್ಕೊಂಡಿದ್ದೆ. ಈಗ ಚಕ್ಕೆ, ಲವಂಗ ಮತ್ತು ಕಾಳುಮೆಣಸನ್ನ ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗಕ್ಕಿಂತ ಸ್ವಲ್ಪ ಜಾಸ್ತಿ ಕಾಳುಮೆಣಸು ಇರಬೇಕು. ಎಲ್ಲರೂ ಅದನ್ನು ಗಮನದಲ್ಲಿಟ್ಕೊಂಡು ಮಾಡಿ. ಸೊ ನೋಡಿ, ಈ ರೀತಿ ಚಕ್ಕೆ, ಲವಂಗ, ಕಾಳುಮೆಣಸನ್ನ ಹಾಕಿ ಮತ್ತೆ ಇವಾಗ ಫ್ರೈ ಮಾಡ್ತೀನಿ. ಸೊ ಆದಷ್ಟು ಫ್ರೈ ಆದಮೇಲೆ ಕಾಯಿ ತುರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕಾಯಿನೂ ಸಹ ಹಾಕಿ ಫ್ರೈ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮುಗೀತು ಅಂತಲೇ ಹೇಳ್ಬೋದು. ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ನೋಡಿ, ಚೆನ್ನಾಗಿ ಈ ರೀತಿ ಫ್ರೈ ಆಗ್ತಿದೆ ಅಲ್ಲ. ಈಗ ಅದೇ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಸೊ ತುರ್ಕೊಂಡಿರೋರು ತುರಿದು ಸಹ ನೀವು ಹಾಕೋಬೋದು, ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಹಾಕೋಬೋದು. ನೋಡಿ, ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೊಟೊನೂ ಸಹ ಹಾಕಿ ಫ್ರೈ ಮಾಡಬೇಕು. ನಾನು ಹೇಳ್ದಂಗೆ ನೀವು ಈ ರೀತಿ ಮಾಡಿ ನೋಡಿ, ಸೂಪರಾಗಿ ಟೇಸ್ಟಿ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಟ್ಟು ತಿಂದ್ವಿ ಇವತ್ತು ನಾವು. ಸೊ ಯಾವಾಗಲೂ ಚಿಕನ್ ಮಾಡಿ, ಮಟನ್ ಮಾಡಿ ಬೇಜಾರಾಗಿತ್ತು. ಅದಕ್ಕೆ ಇವತ್ತು ಡಿಫ್ರೆಂಟಾಗಿ ಮೊಟ್ಟೆ ಸಾರು ಮಾಡೋಣ ಅಂತ ಹೇಳಿ ನಿಮಗೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟೇ ಇದರ ವ್ಯತ್ಯಾಸ. ಸೊ ನೋಡಿ, ಈ ರೀತಿ ದಪ್ಪ ಟೊಮೊಟೊ ತೊಗೊಂಡಿದ್ದೆ ನಾನು. ಅದಕ್ಕೆ ಒಂದೇ ಒಂದು ಟೊಮೊಟೊ ಸಾಕು ಅಂತ ಹೇಳಿ ಒಂದೇ ಟೊಮೊಟೊನ ಹೇಳಿದೆ. ನಾನು ಆಗಲೇ ಹೇಳಿದೆ, ಏನಿದು ಇಷ್ಟೇ ಚಿಕ್ಕದಾಗಿ ಮಾಡಿದಾರಲ್ಲ, ಚಿಕ್ಕಲ್ಲ, ಕ್ವಾಂಟಿಟಿ ಕಮ್ಮಿ ಇದೆ ಅಂತ ಅಂದ್ಕೋಬೇಡಿ. ಮೊಟ್ಟೆ ಸಾರಿಗೆ ಕ್ವಾಂಟಿಟಿ ಕಮ್ಮಿ ಇರಬೇಕು, ಥಿಕ್ನೆಸ್ ಆಗಿರಬೇಕು. ಅದು ಜಾಸ್ತಿ ನೀರು ಥರ ಇದ್ದರೆ ಆ ಮೊಟ್ಟೆ ಸಾರು ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ, ಟೇಸ್ಟೂ ಇರಲ್ಲ, ಏನೂ ಇರಲ್ಲ. ಅದಕ್ಕೆ ಸ್ವಲ್ಪ ಈ ರೀತಿ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡ್ರೂ ಗಟ್ಟಿಯಾಗಿ ಮಾಡಿಕೊಂಡು ಮೊಟ್ಟೆ ಸಾರನ್ನ ನಾವು ಸವಿಬೋದು. ಈಗ ನೋಡಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊನೆಗೆ ಒಂದು ಫ್ರೈ ಕೊಟ್ಟು ಆಯಿತು. ಸೊ ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕಲ್ವಾ. ಸೊ ಈ ರೀತಿ ಫ್ರೈ ಆದಮೇಲೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫ್ರೈ ಮಾಡೋದು ಅಷ್ಟೇ ಕೆಲಸ. ಸೊ ನೋಡಿ, ಎಲ್ಲ ಹಾಕ್ಕೊಂಡೆ ಎಷ್ಟು ಚೆನ್ನಾಗಿ ನೋಡಿ, ಫ್ರೈಯೂ ಸಹ ಪರ್ಫೆಕ್ಟಾಗಿ ಆಗಿದೆ. ಜಾಸ್ತಿ ಫ್ರೈ ಆಗಿ ಅದು ಕಾಣದೇ ಇರೋ ಥರ ಮಾಡ್ಕೊಬಿಡಿ, ಲೈಟಾಗಿ ಫ್ರೈ ಮಾಡ್ಕೋಬೇಕು, ಆವಾಗ ತುಂಬಾ ಟೇಸ್ಟ್ ಇರುತ್ತೆ. ನೀವು ಕೊತ್ತಂಬರಿನೂ ಸಹ ಜೊತೆಲೇ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ಇದನ್ನು ಟ್ರೈ ಮಾಡಿ. ಸೊ ಈಗ ನೋಡಿ, ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, ಅಂಗಡಿ ಧನಿಯಾ ಪೌಡರ್ ಅದು. ಸೊ 1/4 ಸ್ಪೂನ್ ಧನಿಯಾ ಪೌಡರ್ನ ಹಾಕಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್ ಇದಿಷ್ಟೇ ಹಾಕೋದು, ಇದು ಬಿಟ್ಟು ಬೇರೆ ಏನೂ ಹಾಕಲ್ಲ, ನ್ಯಾಚುರಲ್ ಆಗಿ ಇರುತ್ತೆ. ಸೊ ನೋಡಿ, ಚಿಲ್ಲಿ ಪೌಡರು ಸಹ 1 ಸ್ಪೂನ್ ಹಾಕಿದ್ದೀನಿ. ಹಾಗೆ ಬೇಕು ಅಂದರೆ ಮತ್ತೆ ಇನ್ನೊಂದು 1/4 ಸ್ಪೂನ್, ನಿಮಗೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಜಾಸ್ತಿ ತರ್ತರಿಯಾಗಿ ರುಬ್ಕೊಬಿಡಿ, ತುಂಬಾ ಪೇಸ್ಟ್ ಹಾಕಬೇಕು, ಆವಾಗಲೇ ಮೊಟ್ಟೆ ಸಾರು ನೋಡೋಕ್ಕೂ ಚೆಂದ,
ತಿನ್ನೋಕ್ಕೂ ಚೆಂದ ಅಲ್ವಾ. ಸೊ ಈಗ ಇಲ್ಲಿ ನಾನು 10 ಮೊಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗಿಂದ ಮೇಜರ್ ಪ್ರೊಸೀಜರ್ ಸ್ಟಾರ್ಟ್ ಆಗೋದು ನೋಡಿ. 10 ಮೊಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಬನ್ನಿ ಹಾಗಿದ್ರೆ ಮೊಟ್ಟೆ ಸಾರನ್ನ ಹೇಗೆ ಮಾಡ್ತೀನಿ, ಹಾಗೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕೋತೀನಿ. ಸೊ ಎಣ್ಣೆ ಹಾಕಿದ್ಮೇಲೆ ಪಲಾವ್ ಎಲೆ ಸಾಮಾನು ಇರುತ್ತಲ್ಲ, ಹಾಗಂತ ಎಲ್ಲ ಹಾಕಲ್ಲ, ಬರೀ ಪಲಾವ್ ಎಲೆನೂ ಮತ್ತು ಏಲಕ್ಕಿನ ಹಾಕಿ ಫ್ರೈ ಮಾಡ್ತೀವಿ. ಪಲಾವ್ ಎಲೆ ಈ ರೀತಿ ಸಾಂಬಾರುಗಳಿಗೆ ಹಾಕೋದ್ರಿಂದ ಎಲ್ಲ ಸಾಂಬಾರಲ್ಲ, ಈ ಥರ ಏನಾದರೂ ವೆರೈಟಿ ಆಗಿ ಮಾಡಿದಾಗ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕು ಅಂತ ಹೇಳಿದ್ರೆ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಮೆಂತ್ಯ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ಆನಿಯನ್ ಕಟ್ ಮಾಡ್ಕೊಂಡಿರೋದನ್ನು ಈ ರೀತಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ವಿ. ಸೊ ಇದು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಈ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಹಾಗೇ ಮಸಾಲೆ ಹಾಕಿದ ತಕ್ಷಣ ಮೊಟ್ಟೆ ಹಾಕೋದಲ್ಲ, ಆ ಎಣ್ಣೆಯಲ್ಲಿ ಆ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಅದು ಪೇಸ್ಟ್ ಆಗಿದೆ ಅಂದರೆ ಮಸಾಲೆ ಒಂದು ಸ್ವಲ್ಪನೂ ತರಿ ಮಸಾಲೆ ಇಲ್ಲ, ತುಂಬಾ ನೈಸಾಗಿ ಗ್ರೈಂಡ್ ಆಗಿದೆ. ನೀವು ಸಹ ಇದೇ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ, ಓಕೆನಾ. ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಟ್ಟೆ ಸಾರು ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾಡಿಕೊಂಡು ನನ್ನ ವಿಡಿಯೋ ನೋಡಿಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಈಗ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟು ಮಸಾಲೆನ ಆ್ಯಡ್ ಮಾಡಾದಮೇಲೆ ನೋಡಿ ಎಣ್ಣೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸೊ ಆ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಒಂದು ಅನುಕೂಲ. ಉಪ್ಪು ಖಾರ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ಸೊ ಈಗ ನಾನು 1 ಸ್ಪೂನ್ ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡ್ಮೇಲೆ ಒಂದು ಮಿಕ್ಸ್ ಕೊಡ್ತೀನಿ. ಸೊ ಮಸಾಲೆಗೆಲ್ಲ ಉಪ್ಪು ಹಿಡಿಯುತ್ತೆ. ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಎಷ್ಟು ಟೇಸ್ಟಾಗಿತ್ತು ಅಂತ ಹೇಳಿದ್ರೆ ಇನ್ನೂ ಒಂದು ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ, ಆ ರೀತಿ ಬಂದಿತ್ತು ಅಂತಲೇ ಹೇಳ್ಬೋದು ಮೊಟ್ಟೆ ಸಾರು. ಸೊ ಈಗ ಅಂದರೆ ಈ ಥರ ಮಿಕ್ಸ್ ಕೊಟ್ಟಾದಮೇಲೆ ಸ್ವಲ್ಪ ಜಾರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ನೀರನ್ನ ಹಾಕೊಳ್ಳೋಣ. ಏನು ಗೊತ್ತಾ, ಒಂದು ಸತಿ ಮಸಾಲೆ ಕುದ್ದ ಮೇಲೆ ಮತ್ತೆ ನೀವು ಏನೂ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಟೇಸ್ಟೂ ಇರೋಲ್ಲ, ಚೆನ್ನಾಗೂ ಇರೋಲ್ಲ. ಅದಕ್ಕೆ ಮಸಾಲೆ ಕುದಿಯೋಕ್ಕಿಂತ ಮುಂಚೆನೇ ಈ ರೀತಿ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಮಾಡ್ಕೊಬಿಡಿ ದಯವಿಟ್ಟು. ಮತ್ತೆ ಹೇಳ್ತಾ ಇದ್ದೀನಿ, ಮೊಟ್ಟೆ ಸಾರು ಲೈಟಾಗಿ ಗಟ್ಟಿಯಾಗೇ ಇರಬೇಕು, ಆವಾಗಲೇ ನಮಗೂ ಸಹ ತಿನ್ನೋಕ್ಕೆ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಜಾಸ್ತಿ ನೀವು ನೀರು ಮಾಡಿ ತೆಳು ಸಾರು ಥರ ತಿಂದರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಸೊ ನೋಡಿ ಈಗ ಅದು ನಾನು ಏನಾದರೂ ನೀರು ಹಾಕಿದ್ನಲ್ಲ, ಆ ನೀರನ್ನು ಸಹ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಕುದಿ ಬರ್ತಾ ಇದೆಯಲ್ಲ, ಆ ಕುದಿ ಬಂದಾಗ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಏನಂತಾರೆ ಕುದಿ ಬರಬೇಕು, ಅಲ್ಲಿವರೆಗೂ ಅದನ್ನು ಬಿಡಬೇಕು. ಆಮೇಲೆ ನಾವು ಮೊಟ್ಟೆನ ಹಾಕಬೇಕು. ಮೊಟ್ಟೆ ಯಾವ ರೀತಿ ಹಾಕ್ತೀವಿ, ಬೇಯಿಸಿದ್ದೀನ, ನಿಜವಾಗ್ಲೂ ಮೊಟ್ಟೆ ಬೇಯಿಸಿಲ್ಲ, ಹಾಗೆ ಒಡೆದು ಹಾಕೋದು ಇದು ಮೊಟ್ಟೆ ಸಾರು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇಷ್ಟೇ, ಒಂದು ಸ್ವಲ್ಪನೂ ಸಹ ಅದು ನೀರು ಥರ ಇರಬಾರ್ದು, ಈ ಸಮಕ್ಕೆ ಇರಬೇಕು. ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ, ಅದು ಕುದ್ಮೇಲೆ ಇನ್ನೆಷ್ಟು ಗಟ್ಟಿ ಆಗುತ್ತೆ ಇಮ್ಯಾಜ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀರನ್ನ ಜಾಸ್ತಿ ಹಾಕೋಬಿಡಿ. ಸೊ ನೋಡಿ ಈ ರೀತಿ ಆಯಿತಾ. ಅದು ಒಂದು ಸ್ವಲ್ಪ ಕುದಿ ಬರೋಕ್ಕೆ ಬಿಟ್ಟಿದ್ದೀನಿ ನಾನು. ಸೊ ಕುದಿ ಬಂದಮೇಲೆ ನೀವು ಇದನ್ನು ಮೊಟ್ಟೆನ ಆ್ಯಡ್ ಮಾಡ್ಕೋಬೋದು. ಅಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಆದಷ್ಟು ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಪ್ರತಿಯೊಬ್ಬರೂ ಅಂತ ಹೇಳ್ತೀನಿ. ಸೊ ಈಗ ಮೊಟ್ಟೆ ತೊಗೊಂಡಿದ್ದೀನಿ ನೋಡಿ, ಈ ರೀತಿ ಮೊಟ್ಟೆ ಹೊಡೆದು ಒಂದೊಂದೇ ಮೊಟ್ಟೆ ಬಿಡಬೇಕು. ನೀವು ಒಂದೇ ಸತಿ ಒಂದು ಕಪ್ಪಲ್ಲಿ ಹೊಡೆದಿಟ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದೊಂದೇ ಮೊಟ್ಟೆನ ಒಂದೊಂದು ಜಾಗದಲ್ಲಿ ಒಂದೊಂದು ಕಡೆ ನೋಡಿ, ಒಂದೊಂದು ಸೈಡು ಈ ರೀತಿ ಬಿಡ್ತಾ ಬರಬೇಕು. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಆ ಮೊಟ್ಟೆ ಹಾಗೆ ನಮಗೆ ಸಿಗುತ್ತೆ ತಿನ್ನೋಕ್ಕೆ, ಸೂಪರಾಗಿರುತ್ತೆ. ಒಂದು ಸತಿ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದೀರಾ ಅಥವಾ ನೀವು ಹೊಸದಾಗಿ ಟ್ರೈ ಮಾಡಬೇಕು ಅಂತಿದ್ದೀರಾ, ಪ್ರತಿಯೊಬ್ಬರೂ ಸಹ ಈ ರೀತಿ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ. ಸೊ ನೋಡಿ ನೀವು ಇಷ್ಟ ಆದರೆ ಮತ್ತೆ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟೂ ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ಕಮೆಂಟು ನಾವು ನೋಡ್ತೀವಿ, ಅದಕ್ಕೋಸ್ಕರ ಆದಷ್ಟು ಕಮೆಂಟೂ ಸಹ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ನೋಡಿ ಈ ರೀತಿ ಒಂದೊಂದೇ ಜಾಗದಲ್ಲಿ ನಾವು ಎಲ್ಲಿ ಮೊಟ್ಟೆನ ಹಾಕಿರಲ್ಲ ಆ ಜಾಗದಲ್ಲಿ ನೋಡಿಕೊಂಡು ಈ ರೀತಿ ಮೊಟ್ಟೆನ ಬಿಡಿ. ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ರಾತ್ರಿಗೆ ಉಳ್ದಿಲ್ವಲ್ಲ ಅನ್ನೋ ಒಂದು ಯೋಚನೆ ಆಗೋಯಿತು. ಆ ರೀತಿ ಇತ್ತು. ರಾತ್ರಿ ಇದ್ದಿದ್ರೆ ಸೂಪರಾಗಿ ಚಪಾತಿನೋ ದೋಸೆನೋ ಏನಾದರೂ ಮಾಡಿ ತಿನ್ಬೋದಿತ್ತು. ನೋಡಿ ಇನ್ನು 3 ಮೊಟ್ಟೆ ಇತ್ತು, ಅದನ್ನು ಸಹ ಹಾಕ್ತಾಯಿದ್ದೀನಿ.
ಸೊ ಇದು ರಾಗು ಹಿಡ್ದಿದ್ದಂಥದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿಕೊಡ್ರಿ ಅಂತ ಮೊಟ್ಟೆ ಬಿಡಬೇಕು ಅಂದಾಗ ಅವರು ಬಂದು ಆ ಒಂದು ಶೂಟ್ನ ಮಾಡಿದ್ರು ಅಷ್ಟೇ. ಅದಷ್ಟು ಮಾಡಾದ್ಮೇಲೆ ನೆಕ್ಸ್ಟ್ ನಾನೇ ಇದನ್ನು ಶೂಟ್ ಮಾಡ್ಕೊಂಡಿದ್ದು. ಸೊ ಇಷ್ಟೆಲ್ಲ ಮೊಟ್ಟೆ ಬಿಡೋದ್ಮೇಲೆ ಅದನ್ನು ಒಂಚೂರು ಅಲ್ಲಾಡಿಸ್ಬಾರ್ದು. ನಾವು ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸುಮ್ಮನೆ ಇದ್ಬಿಡಬೇಕು. ಅಲ್ಲಾಡಿಸಿದ್ರೆ ಮೊಟ್ಟೆ ಹೊಡೆದೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮೊಟ್ಟೆ ಬಿಟ್ಟ ಮೇಲೆ ಆ ಸಾರನ್ನೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಮೊಟ್ಟೆನೂ ಅಲ್ಲಾಡ್ಸೋಕ್ಕೆ ಹೋಗಬೇಡಿ. ಅದೇ ರೀತಿ ಒಂದು 10 ನಿಮಿಷ ಆ ರೀತಿ ಬಿಟ್ಬಿಡಿ, ಚೆನ್ನಾಗಿ ಬೆಂದಿರುತ್ತೆ. ಸೊ ಬೆಂದ ಮೇಲೆ ಸೂಪರಾಗಿರುತ್ತೆ. ಅದಕ್ಕೋಸ್ಕರ ಮೊಟ್ಟೆ ಬಿಟ್ಟ ಮೇಲೆ ನೋಡಿ ಮೊಟ್ಟೆ ಊದ್ತಾ ಇದೆ ಅಲ್ಲ, ಸೊ ಅದು ಬಾಯ್ಲ್ ಆಗ್ತಾ ಇದೆ ಅಂತ. ಸೊ ನೋಡಿ ನಿಮಗೆ ತೋರ್ಸೋಕೆ ಹಿಂಗೆ ಅಂದೆ, ಅದಕ್ಕೋಸ್ಕರ ನೀವು ಸಹ ಮಿಕ್ಸ್ ಮಾಡೋಕ್ಕೊಳಕ್ಕೆ ಹೋಗಬೇಡಿ, ಓಕೆನಾ. ಸೊ ನೋಡಿ ಈಗ ಕಂಪ್ಲೀಟಾಗಿ ರೆಡಿ ಆಗಿದೆ. ಈಗ ಊಟ ಮಾಡೋದು ಒಂದೇ ಬಾಕಿ ಇದೆ. ಸೊ ನೋಡಿ ಕುದಿ ಬಂತಲ್ವಾ, ಕುದಿ ಬಂದಮೇಲೆ ಯಾವ ರೀತಿ ಮೊಟ್ಟೆ ಸಾರು ರೆಡಿಯಾಗಿದೆ, ಸಖತ್ತಾಗಿದೆ ಅಲ್ಲ. ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಿದೆ ಅಲ್ಲ ನಿಮಗೂ. ನೋಡಿ ಆ ರೀತಿ ದಪ್ಪದಾಗಿ ಒಂದೊಂದೇ ಮೊಟ್ಟೆ ನಮಗೆ ಸಿಗುತ್ತೆ ನೋಡಿ. ನಿಜವಾಗ್ಲೂ ಹಾಕ್ಕೊಂಡು ನೀವು ಊಟ ಮಾಡಿ ಎಷ್ಟು ಸೂಪರಾಗಿರುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಮೊಟ್ಟೆ ಬೆಂದಿದೆ ಅಂತ ಗೊತ್ತಾಯ್ತಲ್ಲ, ಹೀಗೆ ಬೇಕಾದರೆ ನೀವು ಮಿಕ್ಸ್ ಮಾಡ್ಕೊಬೋದು. ನೋಡಿ ಈ ರೀತಿ ನೋಡಿ, ಎಲ್ಲೂ ಒಡೆದಿಲ್ಲ ಮೊಟ್ಟೆ. ನಿಜವಾಗ್ಲೂ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ನಮ್ಮ ಒಂದು ಮೊಟ್ಟೆ ಸಾರು. ನಿಮಗೂ ಸಹ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈಗ ನಾನು ಸಹ ಊಟ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ನೀವು ಇದೇ ರೆಸಿಪಿನ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ನಾನು ವೈಟ್ ರೈಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಊಟ ಮಾಡೋಕ್ಕೆ ಅಂತ. ಸೊ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿರುವಂತಹ ಮೊಟ್ಟೆ ಸಾರಿನ ರೆಸಿಪಿ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ನಾನಂತೂ ಊಟ ಮಾಡಿ ತುಂಬಾ ಖುಷಿ ಪಟ್ಟಿದ್ದೀನಿ ಅಂತ ಹೇಳ್ತೀನಿ. ಯಾಕಂದರೆ ಮನೆಯವ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಚೆನ್ನಾಗಿದೆ ಅಂತಲೇ ಅರ್ಥ. ಸೊ ಅದಕ್ಕೋಸ್ಕರ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಪೂರ್ತಿ ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಮೊಟ್ಟೆ ಸಾರು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.